ಧಾರವಾಡದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ರಾಜ್ಯ ವಿದ್ಯಾರ್ಥಿ ಒಕ್ಕೂಟ ಹಲವಾರು ಬಾರಿ ಪ್ರತಿಭಟನೆಗಳನ್ನ ಹೋರಾಟಗಳನ್ನ ಬೀದಿಗಿಳಿದು ಮಾಡಿದ್ದಾರೆ. ಬೆಂಗಳೂರಿನಲ್ಲೂ ಕೂಡ ಮಾಡಿದ್ದಾರೆ, ಹಿಂದೆ ಧಾರವಾಡದಲ್ಲೂ ಕೂಡ ಮಾಡಿದ್ದಾರೆ, ಬಿಜಾಪುರ, ಬಾಗಲಕೋಟೆ, ಬೀದರ್ನಲ್ಲೂ ಕೂಡ ಮಾಡಿದ್ದಾರೆ. ಆದ್ರೆ ರಾಜ್ಯ ಸರ್ಕಾರ ಕುಂಭಕರ್ಣ ನಿದ್ರೆಯಲ್ಲಿರುವ ಪರಿಣಾಮವಾಗಿ ಮತ್ತೆ ರಾಜ್ಯದ ಯುವಜನತೆಗೆ ಉದ್ಯೋಗವನ್ನು ಸೃಷ್ಟಿ ಮಾಡಬೇಕು, ಆ ಇಚ್ಛಾಶಕ್ತಿಯ ಕೊರತೆನೂ ಕೂಡ ಇರುವ ಪರಿಣಾಮವಾಗಿ ಬಹಳ ಹಗುರವಾಗಿ ಇದನ್ನ ತೆಗೆದುಕೊಂಡಿದ್ದಾರೆ. ಅನೇಕ ಹೋರಾಟಗಳು ನಡೆದರೂ ಸಹ ಇದ್ರ ಬಗ್ಗೆ ಚಕಾರವನ್ನು ಕೂಡ ಎತ್ತುತ್ತಾ ಇಲ್ಲ. ನಾನು ತಮ್ಮ ಮುಖೇನ ಇವತ್ತು ಈ ರಾಜ್ಯದ ಗೌರವಾನ್ವಿತ ಮುಖ್ಯಮಂತ್ರಿಗಳ ಗಮನಕ್ಕೆ ತರೋದಕ್ಕೆ ಇಚ್ಛೆ ಪಡ್ತೇನೆ. ತಮ್ಮ ಪ್ರಣಾಳಿಕೆ ನುಡಿದಂತೆ ನಡೆಯುವ ಸರ್ಕಾರ ಆಗಿರೋದ್ರಿಂದ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ ಪ್ರಣಾಳಿಕೆಯನ್ನು ನೆನಪು ಮಾಡ್ಕೊಡೋದಕ್ಕೆ ಇಚ್ಛೆ ಪಡ್ತೇನೆ. ಅವ್ರು ಏನ್ ಹೇಳ್ತಾರೆ ಪ್ರಣಾಳಿಕೆಯಲ್ಲಿ ಅಂತ ಹೇಳಿದ್ರೆ, ಟು ಫಿಲ್ ಅಪ್ ಅಪ್ರೂವ್ಡ್ ವೇಕೆನ್ಸೀಸ್ ಇನ್ ಆಲ್ ಗವರ್ಮೆಂಟ್ ಡಿಪಾರ್ಟ್ಮೆಂಟ್ಸ್ ಇನ್ 1 year. ನಾನು ಹೇಳ್ತಾ ಇಲ್ಲ, ಟು ಫಿಲ್ ಅಪ್ ಆಲ್ ಗವರ್ಮೆಂಟ್ ವೇಕೆನ್ಸೀಸ್ ವಿತ್ ಇನ್ 1 year. ಅಂದ್ರೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಒಂದೇ ವರ್ಷದಲ್ಲಿ ಈ ಖಾಲಿ ಹುದ್ದೆಗಳನ್ನ ಭರ್ತಿ ಮಾಡುವಂತ ಜವಾಬ್ದಾರಿಯನ್ನ, ವಾಗ್ದಾನವನ್ನ ನಾವು ನೀಡ್ತೇವೆ. ಕಾಂಗ್ರೆಸ್ ಪಕ್ಷ ಚುನಾವಣೆ ಸಂದರ್ಭದಲ್ಲಿ ಭರವಸೆಯನ್ನು ನೀಡಿದ್ರು. ಅಷ್ಟೇ ಅಲ್ಲ, ರಾಹುಲ್ ಗಾಂಧಿ ಅವರು ಸಹ ಸಾರ್ವತ್ರಿಕ ಚುನಾವಣೆ ಸಂದರ್ಭದಲ್ಲಿ, ವಿಧಾನಸಭಾ ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿಗೆ ಬಂದಾಗ ಫಾರ್ಮರ್ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಪ್ರೆಸಿಡೆಂಟ್ ರಾಹುಲ್ ಗಾಂಧಿ said on Saturday that 2.5 lakh government posts lying vacant will be filled if Congress comes to power in Karnataka. ಇದು ಸ್ವತಃ ರಾಹುಲ್ ಗಾಂಧಿ ಅವರೇ ಹೇಳಿರುವಂತದ್ದು. ಆದ್ರೆ ಪಾಪ ಮುಖ್ಯಮಂತ್ರಿಗಳಿಗೆ ಎಲ್ಲವೂ ಕೂಡ ಮರ್ತೋಗಿದೆ. ಒಂದು ಕಡೆ ಸಾಧನಾ ಸಮಾವೇಶ, 1000 ದಿನಗಳ ಪೂರೈಸಿರುವಂತ ಒಂದು ಸಾಧನಾ ಸಮಾವೇಶ ಮತ್ತೊಂದು ಕಡೆ ಆದ್ರೆ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳ ಕುರ್ಚಿ ಕಾಳಗ ಇಂತ ಜ್ವಲಂತ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳೋದಕ್ಕೆ ಇವರಿಗೆ ಸಮಯಾವಕಾಶ ಸಿಗ್ತಾ ಇಲ್ಲ. ನಿನ್ನೆ ಮುಖ್ಯಮಂತ್ರಿಗಳ ಪತ್ರಿಕಾ ಹೇಳಿಕೆಯನ್ನ ನಾನು ಗಮನಿಸಿದ್ದೇನೆ. ನೋಡಿ, ಇಷ್ಟು ಗಂಭೀರವಾಗಿರ್ತಕ್ಕಂಥ ವಿಚಾರ ಮಾನ್ಯ ಮುಖ್ಯಮಂತ್ರಿಗಳು ಪತ್ರಿಕಾ ಹೇಳಿಕೆಗೆ ಸೀಮಿತ ಮಾಡ್ತಾರೆ. ಏನ್ ಹೇಳ್ತಾರೆ ಅಲ್ಲಿ, ಧಾರವಾಡದಲ್ಲಿ ಸರ್ಕಾರಿ ಉದ್ಯೋಗ ಆಕಾಂಕ್ಷಿಗಳ ಪ್ರತಿಭಟನೆ ಗಂಭೀರವಾಗಿ ಪರಿಗಣಿಸಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳೇ, ಪ್ರತಿಭಟನೆ ಪ್ರಾರಂಭ ಆಗಿ 1.5-2 ವರ್ಷ ಆಗಿದೆ. 2 ವರ್ಷ ಸಮಯ ಬೇಕಾಯ್ತಾ ಗಂಭೀರವಾಗಿ ಪರಿಗಣಿಸಿದ್ದೇವೆ ಅಂತ ಹೇಳೋದಕ್ಕೆ ನಿಮಗೆ? ಯಾಕೆ ಇಷ್ಟು ದಿನಗಳಾದ್ರೂ ಕೂಡ ಇದ್ರ ಬಗ್ಗೆ ನೀವು ಚಕಾರ ಎತ್ತಲಿಲ್ಲ? ಹಾಗಾದ್ರೆ ರಾಜ್ಯದಲ್ಲಿ ಉದ್ಯೋಗಾಕಾಂಕ್ಷಿಗಳ ಅನುಭವಿಸುತ್ತಿರುವ ಆತಂಕ, ನಿರಾಶೆ ಮತ್ತು ಅನಿಶ್ಚಿತೆಯನ್ನ ನಾನು ಅರ್ಥ ಮಾಡಿಕೊಳ್ಳಬಲ್ಲೆ. ಮಾನ್ಯ ಮುಖ್ಯಮಂತ್ರಿಗಳೇ, ಇಷ್ಟು ದಿನ ಬೇಕಾಯ್ತು ಅದನ್ನ ಅರ್ಥ ಮಾಡ್ಕೊಳ್ಳಕ್ಕೆ ತಮ್ಗಾಗಾದ್ರೆ? ನಾನು ಈ ರಾಜ್ಯದ ಮುಖ್ಯಮಂತ್ರಿ ಕೇಳೋದಕ್ಕೆ ಇಚ್ಛೆ ಪಡ್ತೇನೆ. ತಮ್ಮ ಪ್ರಣಾಳಿಕೆಯಲ್ಲೂ ಕೂಡ ಭರವಸೆ ಕೊಟ್ಟಿದ್ರಿ. ಸರ್ಕಾರ ಬಂದು 2.25 ವರ್ಷ 3 ವರ್ಷ ಆದ್ರೂ ಸಹ ಪಾಪ ಇನ್ನೂ ಕೂಡ ನಿಮ್ಗೆ ಸಮಯಾವಕಾಶ ಸಿಕ್ಕಿಲ್ಲ. ವಿದ್ಯಾರ್ಥಿಗಳನ್ನ ಮಾತಾಡ್ಸೋದಕ್ಕೆ ನಿಮ್ಗೆ ಸಮಯ ಸಿಕ್ಕಿಲ್ಲ. ಆ ಯುವ ಜನತೆಯ ಭಾವನೆಗಳನ್ನ ಅರ್ಥ ಮಾಡ್ಕೊಳ್ಳೋಕ್ಕೂ ಕೂಡ ನಿಮ್ಗೆ ಸಮಯಾವಕಾಶ ಸಿಗ್ತಾ ಇಲ್ಲ. ನಿನ್ನೆ ದಿನ ಹೋರಾಟ ವಿಕೋಪಕ್ಕೆ ಹೋದ್ಮೇಲೆ ಈಗ ಎಚ್ಚೆತ್ತುಕೊಂಡಿದ್ದೇವೆ ಅನ್ನೋ ಒಂದು ನಾಟಕವನ್ನ ಮಾನ್ಯ ಮುಖ್ಯಮಂತ್ರಿಗಳು ಮಾಡ್ತಾ ಇದ್ದಾರೆ. ನನ್ನ 3-4 ಪ್ರಶ್ನೆಗೆ ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡ್ಲಿ. ಇವತ್ತಿಗೂ ಕೂಡ 2,65,000 ಅಥವಾ 2,85,000 ಹುದ್ದೆಗಳನ್ನ, ಖಾಲಿ ಹುದ್ದೆಗಳನ್ನ ಯಾಕೆ ಭರ್ತಿ ಮಾಡೋದಕ್ಕೆ ಆಗ್ತಾ ಇಲ್ಲ? ರಿಸರ್ವೇಶನ್ ಅನ್ನ ನೆಪ ಒಡ್ಕೊಂಡು ಯಾಕೆ ಹಾಗೆ ಕಾಲಹರಣ ಮಾಡ್ತಾ ಇದ್ದಾರೆ? ಎರಡನೇ ಪ್ರಶ್ನೆ, ಇವತ್ತು ಅಂಗನವಾಡಿ ಮತ್ತೆ ಆಶಾ ಕಾರ್ಯಕರ್ತ ಗೌರವಧನ ಜಾಸ್ತಿ ಮಾಡ್ತೀವಿ ಅಂತ ಹೇಳಿ ಆಗಲೇ 2.25 ವರ್ಷ ಆಯ್ತು. ಇವತ್ತಿಗೂ ಯಾಕೆ ಈಡೇರಿಸಕ್ ಸಾಧ್ಯ ಆಗ್ತಾ ಇಲ್ಲ? ಅದೇ ರೀತಿ ಇವತ್ತು ಹಾಲಿನ ಪ್ರೋತ್ಸಾಹಧನ ಇವತ್ತು ಕೂಡ 1,000 ಕೋಟಿ ದಾಟಿದೆ. ಇವತ್ತು ಕೂಡ ಅದನ್ನ ಕೊಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೊಂದು ಕಡೆ ಕಾಂಟ್ರಾಕ್ಟರ್ಸ್ ಪೇಮೆಂಟ್ 1,000 ಕೋಟಿ ಬಿಜೆಪಿ ಸರ್ಕಾರ ಬಿಟ್ಟೋಗಿದ್ರು ಅನ್ನೋದನ್ನ ಅಷ್ಟೇ ಹೇಳೋದಕ್ಕೆ ಗೊತ್ತಾಗುತ್ತೆ ಮುಖ್ಯಮಂತ್ರಿಗಳು. ಆದ್ರೆ ಬಸವರಾಜ ಬೊಮ್ಮಾಯಿ ಸರ್ಕಾರ ಬಿಟ್ಟೋಗ್ಬೇಕಾದ್ರೆ ಖಜಾನೆನಲ್ಲಿ 25,000 ಕೋಟಿ ಉಳಿಸೋಗಿತ್ತು ಅನ್ನೋದನ್ನ ಯಾಕೆ ಹೇಳ್ತಾ ಇಲ್ಲ ಅವರು? ಅದನ್ನೇ ಕೇಳ್ತಾ ಇಲ್ಲ. ಹಾಗಾಗಿ ಸುಳ್ಳು ಹೇಳೋದನ್ನ ಬಿಟ್ಟು ವಾಸ್ತವಿಕ ಸತ್ಯವನ್ನ ಬಿಚ್ಚಿಡಿ ಅನ್ನೋದನ್ನ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಇದ್ದೇನೆ.